ನಮಸ್ಕಾರ ಸ್ನೇಹಿತರೆ, ಕೃಷಿ ಅಂದರೆ ಲಾಭ ಇಲ್ಲ, ಲಾಸ್ ಅಂತ ಹೇಳೋರು ಜಾಸ್ತಿ. ಆದರೆ ಈ ಕೃಷಿ ಉತ್ಪಾದನೆ, ರೈತರ ಆರ್ಥಿಕ ಪರಿಸ್ಥಿತಿ ಹಾಗೂ ಜೀವನ ಮಟ್ಟ ಇವುಗಳನ್ನು ಸುಧಾರಿಸಲು ಸಮಗ್ರ ಕೃಷಿ ಪದ್ಧತಿಗಳು ತುಂಬ ಸಹಾಯಕಾರಿಯಾಗಿದೆ. ಅನಿಶ್ಚಿತ ಮಳೆ, ಹವಾಮಾನ ವೈಪರೀತ್ಯಗಳಿಂದಾಗಿ ಉತ್ಪಾದನೆ ಸುಸ್ಥಿರತೆಯನ್ನು ಕಳೆದುಕೊಳ್ಳುತ್ತಿದೆ. ಕೇವಲ ಬೆಳೆಗಳಿಂದ ಬರುತ್ತಿರುವ ಉತ್ಪಾದನೆಯು ಹಾಗೂ ಅದರ ಆದಾಯ ಕುಂಠಿತಗೊಳ್ಳುತ್ತದೆ. ಇವುಗಳಿಂದ ಹೊರಗೆ ಬರಬೇಕಾದಲ್ಲಿ ರೈತರು ಹೊಸ ಕೃಷಿ ಪದ್ಧತಿಗಳನ್ನು ಕಂಡುಕೊಳ್ಳಬೇಕು. ಆಗ ಮಾತ್ರ ಒಂದು ಲಾಭವನ್ನು ನಿರೀಕ್ಷೆಯನ್ನು ಮಾಡಬಹುದು. ಹಾಗಾಗಿ ಈ ಸಮಗ್ರ ಕೃಷಿಯನ್ನು ಆಯ್ಕೆ ಮಾಡಿಕೊಂಡರೆ ಒಳಿತು ಎಂದು ಹೇಳಬಹುದು. ಕಾರಣ, ಬೆಳೆಗಳ ಜೊತೆಗೆ ಕೃಷಿ ಅವಲಂಬಿತ ಉಪಕಸುಬುಗಳ ಸೂಕ್ತ ಸಂಯೋಜನೆಯಿಂದ ಲಭ್ಯವಿರುವ ಸಂಪನ್ಮೂಲಗಳನ್ನು ಸಮರ್ಥ ರೀತಿಯಲ್ಲಿ ಬಳಸಿಕೊಂಡರೆ ಸುಸ್ಥಿರ ಉತ್ಪಾದನೆ ಪಡೆದು ಆದಾಯವನ್ನು ನಾವು ಉತ್ತಮಪಡಿಸಿಕೊಳ್ಳಬಹುದು. ಜೊತೆಗೆ ವರ್ಷಪೂರ್ತಿ ರೈತರ ಕುಟುಂಬಕ್ಕೆ ಉದ್ಯೋಗವನ್ನು ಸೃಷ್ಟಿಸುವ ಸ್ವಾವಲಂಬಿ ಜೀವನೋಪಾಯ ಪಡೆಯುವುದು ಈ ಸಮಗ್ರ ಕೃಷಿಯ ಒಂದು ಉದ್ದೇಶವಾಗಿದೆ. ಹಾಗಾದರೆ ಈ ಸಮಗ್ರ ಕೃಷಿಯನ್ನು ನಾವು ಹೇಗೆ ಆಯ್ಕೆ ಮಾಡಿಕೊಳ್ಳಬೇಕು? ಈ ಒಂದು ವಿಡಿಯೋದಲ್ಲಿ ಸಮಗ್ರ ಕೃಷಿಯ ಕುರಿತು ಕೆಲವೊಂದಿಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ಈ ಸಮಗ್ರ ಕೃಷಿಯಲ್ಲಿ ಕೆಲವೊಂದಿಷ್ಟು ವಿಧಾನಗಳನ್ನು ನೋಡುವುದಾದರೆ, ಬೆಳೆ ಆಧಾರಿತ ಸಮಗ್ರ ಕೃಷಿ ಪದ್ಧತಿ. ಈ ಪದ್ಧತಿಯಲ್ಲಿ ಬೆಳೆ ಉತ್ಪಾದನೆ ಮುಖ್ಯ ಗುರಿಯಾಗಿದ್ದು, ಇತರೆ ಪದ್ಧತಿಗಳು ಬೆಳೆ ಉತ್ಪಾದನೆಗೆ ಪೂರಕವಾಗಿರುತ್ತವೆ. ನಮಗೆ ಬೇಕಾಗುವಂತಹ ಪ್ರಮುಖ ಬೆಳೆಗಳನ್ನು ಬೆಳೆದು, ಅಂದರೆ ದಿನನಿತ್ಯ ಉಪಯೋಗಿಸುವಂತಹ ವಸ್ತುಗಳಿಗೆ ಆದ್ಯತೆಯನ್ನು ನೀಡುವುದು ಪ್ರಮುಖವಾಗಿರುತ್ತದೆ. ಇದರಿಂದ ನಮ್ಮ ಆದಾಯವು ಸುಧಾರಿಸುತ್ತದೆ. ಇನ್ನು ಜಾನುವಾರು ಆಧಾರಿತ ಸಮಗ್ರ ಕೃಷಿ ಪದ್ಧತಿ. ಜಾನುವಾರು ಸಾಕಾಣಿಕೆ ಮುಖ್ಯವಾಗಿದ್ದು, ಕುಟುಂಬದ ಆದಾಯಕ್ಕೆ ಇದರಿಂದ ಹೆಚ್ಚಿನ ಪಾಲು ದೊರೆಯುತ್ತದೆ. ಬೆಳೆ ಉತ್ಪಾದನೆಯು ದನಕರುಗಳಿಗೆ ಮೇವನ್ನು ಒದಗಿಸಲು ನಮಗೆ ಸಹಾಯಕಾರಿಯಾಗುತ್ತದೆ. ಬೆಳೆ ಆಧಾರಿತ ಬೆಳೆಗಳನ್ನು ಬೆಳೆದರೆ ಜಾನುವಾರುಗಳಿಗೆ ಮೇವಿನ ಅಭಾವ ಇರುವುದಿಲ್ಲ. ಇನ್ನು ಜಾನುವಾರುಗಳಿಂದ ನಮಗೆ ಸಗಣಿ ಸಿಗುತ್ತದೆ. ಇದರಿಂದ ನಮಗೆ ಸಿಗುವ ಗೊಬ್ಬರ ನಮಗೆ ಒಂದು ರೀತಿಯ FD ಇದ್ದ ಹಾಗೆ. ಹಾಗಾಗಿ ಜಾನುವಾರು ಆಧಾರಿತ ಸಮಗ್ರ ಕೃಷಿಯು ಕೂಡ ಒಂದು ಲಾಭದಾಯಕ ಕೃಷಿ ಎಂದು ಹೇಳಬಹುದಾಗಿದೆ. ಇದರ ಜೊತೆಗೆ ಮರ ಆಧಾರಿತ ಸಮಗ್ರ ಕೃಷಿ ಪದ್ಧತಿ. ವಿವಿಧ ಉದ್ದೇಶಗಳಿಂದ ಮರಗಳನ್ನು ಬೆಳೆದು ಅವುಗಳಿಂದ ಮೇವು, ಕಟ್ಟಿಗೆ ಮತ್ತು ಉರುವಲುಗಳನ್ನು ನಾವು ಪಡೆಯಬಹುದು. ಮನೆ ಹಾಗೂ ಪೀಠೋಪಕರಣಗಳಿಗೆ ಬೇಕಾಗಿರುವ ಮರಗಳನ್ನು ಬೆಳೆಯುವುದರಿಂದ ನಮಗೆ ಲಾಭದಾಯಕವನ್ನು ತಂದುಕೊಡುತ್ತದೆ ಈ ಸಮಗ್ರ ಕೃಷಿ. ಇನ್ನು ತೋಟಗಾರಿಕೆ ಆಧಾರಿತ ಸಮಗ್ರ ಕೃಷಿ ಪದ್ಧತಿ. ಈ ಪದ್ಧತಿಯಲ್ಲಿ ಹಣ್ಣಿನ ಗಿಡಗಳು, ತರಕಾರಿ ಮತ್ತು ಹೂವಿನ ಬೆಳೆಗಳನ್ನು ಬೆಳೆಯುವುದು ಪ್ರಮುಖ ಪಾತ್ರ ವಹಿಸುತ್ತದೆ. ಹವಾಮಾನ ಆಧಾರಿತ ಹಣ್ಣಿನ ಗಿಡಗಳನ್ನು ಬೆಳೆಯುವುದರಿಂದ ಆಯಾ ಕಾಲದ ಅವಧಿಯಲ್ಲಿ ನಾವು ಉತ್ತಮವಾದ ಲಾಭವನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ಹಾಗಾಗಿ ತೋಟಗಾರಿಕೆ ಆಧಾರಿತ ಸಮಗ್ರ ಕೃಷಿಯನ್ನು ಕೂಡ ಈ ಸಮಗ್ರ ಕೃಷಿಯಲ್ಲಿ ನಾವು ಮಾಡಿಕೊಳ್ಳುವುದು ನಮಗೆ ಲಾಭವನ್ನು ತಂದುಕೊಡುವಂತಹ ಒಂದು ಪದ್ಧತಿಯಾಗಿದೆ. ಇನ್ನು ರೇಷ್ಮೆ ಆಧಾರಿತ ಸಮಗ್ರ ಕೃಷಿ ಪದ್ಧತಿ. ರೇಷ್ಮೆ ಕೃಷಿಯಿಂದ ಹೆಚ್ಚು ಲಾಭವನ್ನು ಪಡೆಯುವಲ್ಲಿ ನಾವು ಸಫಲವಾಗಬಹುದು. ಇತರೆ ಚಟುವಟಿಕೆಗಳ ಜೊತೆಗೆ ಇದು ಕೂಡ ನಮಗೆ ಪೂರಕವಾಗಿರುವಂತಹ ವಾತಾವರಣವನ್ನು ನಮಗೆ ತಂದುಕೊಡುತ್ತದೆ. ಈ ರೇಷ್ಮೆಯನ್ನು ಬೆಳೆಯುವುದರಿಂದ ನಾವು 60 ದಿನದಲ್ಲಿ ಲಾಭವನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ಇದರ ಜೊತೆಗೆ ಮೀನುಗಾರಿಕೆ ಆಧಾರಿತ ಸಮಗ್ರ ಕೃಷಿ ಪದ್ಧತಿ. ಈ ಪದ್ಧತಿಯಲ್ಲಿ ಮೀನು ಸಾಕಾಣಿಕೆ ಒಂದು ಮುಖ್ಯ ಕಸುಬಾಗಿದ್ದು, ಇದರಲ್ಲಿ ಹೆಚ್ಚು ಆದಾಯವನ್ನು ನಾವು ನಿರೀಕ್ಷೆಯನ್ನು ಮಾಡಬಹುದು. ಇತರೆ ಚಟುವಟಿಕೆಗಳು ಮೀನು ಉತ್ಪಾದನೆಗೆ ಸಹಾಯಕಾರಿಯಾಗಿರುತ್ತವೆ. ನೀವು ಮೀನು ಸಾಕಾಣಿಕೆ ಒಂದು ಲಾಭವನ್ನು ತಂದುಕೊಡುವಂತಹ ಉದ್ಯಮವಾಗಿದೆ. ಇದನ್ನು ನಮ್ಮ ಕೃಷಿಯಲ್ಲಿ ಅಳವಡಿಸಿಕೊಂಡರೆ ಉತ್ತಮ ಲಾಭವನ್ನು ನಾವು ಕಾಣಬಹುದು. ಇದರ ಜೊತೆಗೆ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಇವುಗಳು ಸಹ ನಮಗೆ ಉತ್ತಮ ಲಾಭವನ್ನು ತಂದುಕೊಡುವಂತಹ ಉದ್ಯಮಗಳಾಗಿವೆ. ಹಾಗಾಗಿ ಸಮಗ್ರ ಕೃಷಿಯಲ್ಲಿ ಈ ಮೇಲಿನ ಎಲ್ಲವುಗಳನ್ನು ನಾವು ಅಳವಡಿಸಿಕೊಂಡರೆ ಆಯಾ ಕಾಲಕ್ಕೆ ತಕ್ಕಂತೆ ನಾವು ಲಾಭವನ್ನು ಪಡೆದುಕೊಳ್ಳಬಹುದು. ಒಂದು ವೇಳೆ ಒಂದರಲ್ಲಿ ನಷ್ಟವಾದರೆ ಮತ್ತೊಂದರಲ್ಲಿ ಲಾಭವನ್ನು ನಾವು ಪಡೆಯಬಹುದಾಗಿದೆ. ತರಕಾರಿಯಲ್ಲಿ ನಾವು ನಷ್ಟವನ್ನು ಅನುಭವಿಸಿದರೆ ಅದನ್ನು ಹಣ್ಣಿನಿಂದ ಪಡೆಯಬಹುದು. ಹಣ್ಣಿನಿಂದ ನಮಗೆ ಲಾಭ ಬರದೇ ಹೋದಲ್ಲಿ ಹೈನುಗಾರಿಕೆಯಿಂದ ನಾವು ಪಡೆಯಬಹುದು. ಅದರಿಂದ ಬರದೇ ಹೋದಲ್ಲಿ ಕುರಿ ಸಾಕಾಣಿಕೆಯಿಂದ, ಕೋಳಿ ಸಾಕಾಣಿಕೆಯಿಂದ, ಹೀಗೆ ಹಲವಾರು ರೀತಿಯಲ್ಲಿ ನಾವು ಆದಾಯವನ್ನು ನಿರೀಕ್ಷೆ ಮಾಡಬಹುದಾಗಿದೆ. ಹಾಗಾಗಿ ಒಬ್ಬ ವ್ಯಕ್ತಿ ಸುಧಾರಿತ ಕೃಷಿ ಪದ್ಧತಿಯನ್ನು ಆಯ್ಕೆ ಮಾಡಿಕೊಳ್ಳುವ ಮೂಲಕ ತನ್ನ ಆದಾಯವನ್ನು ಉತ್ತಮಪಡಿಸಿಕೊಳ್ಳಬಹುದು ಎಂದು ಈ ಸಮಗ್ರ ಕೃಷಿಯಲ್ಲಿ ನಾವು ಕಂಡುಕೊಳ್ಳಬಹುದಾಗಿದೆ. ಸೂಕ್ತವಾದ ಹಾಗೂ ಹೆಚ್ಚಿಗೆ ಆದಾಯ ನೀಡಬಲ್ಲ ಸಮಗ್ರ ಕೃಷಿ ಪದ್ಧತಿ ಅಳವಡಿಕೆಗೆ ಆಯಾ ಪ್ರದೇಶದ ಹವಾಗುಣವು ನಮಗೆ ಅವಲಂಬಿತವಾಗಿರುತ್ತದೆ.
ಸಮಗ್ರ ಕೃಷಿ ಪದ್ಧತಿಯನ್ನು ಕೃಷಿ ವಲಯ ಆಧಾರಿತ ಮತ್ತು ನೀರಾವರಿ ಆಧಾರಿತ ಪದ್ಧತಿಗಳೆಂದು ವಿಂಗಡಿಸಲಾಗಿದೆ. ಹಾಗಾಗಿ ಈ ಎರಡೂ ಪದ್ಧತಿಯಲ್ಲಿ ನಾವು ಯಾವ ರೀತಿಯ ಸಮಗ್ರ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಬಹುದು ಎಂಬುದನ್ನು ನೋಡ್ತಾ ಹೋಗೋಣ ಬನ್ನಿ. ನೀರಾವರಿ ಪ್ರದೇಶಕ್ಕೆ ಸೂಕ್ತವಾದ ಸಮಗ್ರ ಕೃಷಿ ಪದ್ಧತಿಗಳು ಅಂದರೆ ಬೆಳೆ ಉತ್ಪಾದನೆ, ಹೈನುಗಾರಿಕೆ, ಜೈವಿಕ ಅನಿಲ ಉತ್ಪಾದನೆ, ಎರೆಹುಳು ಗೊಬ್ಬರ ತಯಾರಿಕೆ. ಇದಲ್ಲದೆ ಬೆಳೆ ಉತ್ಪಾದನೆ, ಹೈನುಗಾರಿಕೆ, ಜೇನು ಸಾಕಾಣಿಕೆ. ಇದು ಬೇಡಬಂದಾದಲ್ಲಿ ಬೆಳೆ ಉತ್ಪಾದನೆ, ರೇಷ್ಮೆ ಕೃಷಿ, ಎರೆಹುಳು ಗೊಬ್ಬರ, ಇಲ್ಲವೇ ಬೆಳೆ ಉತ್ಪಾದನೆ, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ. ಇನ್ನು ಮಲೆನಾಡು ಪ್ರದೇಶಕ್ಕೆ ಸೂಕ್ತವಾಗಿರುವಂತಹ ಸಮಗ್ರ ಕೃಷಿಗಳನ್ನು ನಾವು ನೋಡುವುದಾದರೆ ಬೆಳೆ ಉತ್ಪಾದನೆ, ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಇಲ್ಲವೇ ಬೆಳೆ ಉತ್ಪಾದನೆ, ಮೀನು ಸಾಕಾಣಿಕೆ. ಇನ್ನು ಬೆಳೆ ಉತ್ಪಾದನೆ, ಅಣಬೆ ಬೇಸಾಯ, ಹಂದಿ ಸಾಕಾಣಿಕೆ, ಇಲ್ಲವೇ ಬೆಳೆ ಉತ್ಪಾದನೆ, ಮೀನು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಇಲ್ಲವೇ ಬೆಳೆ ಉತ್ಪಾದನೆ, ಮೀನು ಸಾಕಾಣಿಕೆ, ಬಾತುಕೋಳಿ ಸಾಕಾಣಿಕೆ. ಇನ್ನು ಭತ್ತ, ಮೀನು ಸಾಕಾಣಿಕೆ, ಅಜೋಲ, ಬಾತುಕೋಳಿ ಸಾಕಾಣಿಕೆ. ಇವುಗಳು ಮಲೆನಾಡು ಪ್ರದೇಶಕ್ಕೆ ಸೂಕ್ತವಾಗಿರುವಂತಹ ಸಮಗ್ರ ಕೃಷಿ ಪದ್ಧತಿಗಳಾಗಿವೆ. ಇನ್ನು ಒಣ ಪ್ರದೇಶಕ್ಕೆ ಸೂಕ್ತವಾಗಿರುವಂತಹ ಕೃಷಿ ಪದ್ಧತಿಗಳನ್ನು ನಾವು ನೋಡುವುದಾದರೆ ಬೆಳೆ ಉತ್ಪಾದನೆ, ತೋಟಗಾರಿಕೆ ಹಣ್ಣು ಬೆಳೆಗಳು, ಕುರಿ ಸಾಕಾಣಿಕೆ. ಇನ್ನು ಬೆಳೆ ಉತ್ಪಾದನೆ, ಕುರಿ ಅಥವಾ ಆಡು ಸಾಕಾಣಿಕೆ, ಇಲ್ಲವೇ ಅರಣ್ಯ ಕೃಷಿ ಪದ್ಧತಿ, ಇಲ್ಲವೇ ಬೆಳೆ ಉತ್ಪಾದನೆ, ಹೈನುಗಾರಿಕೆ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಕೃಷಿ ಅರಣ್ಯ. ಇವುಗಳನ್ನು ಸಹ ನಾವು ಬೆಳೆಯಬಹುದು. ಇನ್ನು ಇವು ಬೇಡವೆಂದಾದಲ್ಲಿ ಬೆಳೆ ಉತ್ಪಾದನೆ, ಹಂದಿ ಸಾಕಾಣಿಕೆ, ಜೈವಿಕ ಅನಿಲ. ಈ ರೀತಿಯ ಕ್ರಮಗಳನ್ನು ನಾವು ಅನುಸರಿಸಿಕೊಂಡಿದ್ದೇ ಆದಲ್ಲಿ ನಿಮಗೆ ಲಾಭವನ್ನು ತಂದುಕೊಡುವಂತಹ ಪದ್ಧತಿಗಳು ಇವುಗಳಾಗಿವೆ. ಒಂದರಲ್ಲಿ ಲಾಸ್ ಆದರೆ ಮತ್ತೊಂದರಲ್ಲಿ ನಾವು ಲಾಭವನ್ನು ಪಡೆಯಬಹುದಾಗಿದೆ. ಹವಾಗುಣಕ್ಕೆ ತಕ್ಕಂತೆ ನಾವು ಬೆಳೆಗಳನ್ನು ಬೆಳೆದರೆ ನಾವು ಲಾಭವನ್ನು ನಿರೀಕ್ಷೆಯನ್ನು ಮಾಡಬಹುದು. ಹಾಗಾಗಿ ಈ ಸಮಗ್ರ ಕೃಷಿಯು ನಮಗೆ ಲಾಭವನ್ನು ತಂದುಕೊಡುವಂತಹ ಒಂದು ಪದ್ಧತಿಯಾಗಿದೆ. ಇದನ್ನು ನಾವು ಅಳವಡಿಸಿಕೊಂಡರೆ ಜೀವನದಲ್ಲಿ ನಾವು ಉತ್ತಮವಾದ ಗಳಿಕೆಯನ್ನು ಕಂಡು ನಾವು ಆರ್ಥಿಕ ಅಭಿವೃದ್ಧಿಯಲ್ಲಿ ನಮ್ಮ ಪಾತ್ರವನ್ನು ನಾವು ಗುರುತಿಸಿಕೊಳ್ಳಬಹುದಾಗಿದೆ. ಒಂದು ವೇಳೆ ಈ ಸಮಗ್ರ ಕೃಷಿಯಲ್ಲಿ ನಿಮಗೆ ಅನುಮಾನವಿದ್ದರೆ ಸಮಗ್ರ ಕೃಷಿಯನ್ನು ಮಾಡಿಕೊಂಡಿರುವಂತಹ ರೈತರ ತೋಟಗಳಿಗೆ ನೀವು ಭೇಟಿಯನ್ನು ನೀಡಬಹುದು. ಇಲ್ಲವೇ ನಿಮ್ಮ ಹತ್ತಿರದ KVK ಅಂದರೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇದರ ಬಗ್ಗೆ ನೀವು ಸಂಪೂರ್ಣವಾದ ಮಾಹಿತಿಯನ್ನು ಪಡೆಯಬಹುದಾಗಿದೆ. ಎಸ್ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಈ ವಿಡಿಯೋವನ್ನು ಪ್ರಪ್ರಥಮವಾಗಿ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದರ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುವೆ. ನಮಸ್ಕಾರ.